ಎರಡು ದಿನ ಆತವ ನಾನು ನಿಮ್ಮ ಮನೆಗೆ ಬಂದು ತಟ್ಟಗೆ ಬಿಸಿ ರೊಟ್ಟಿ ಮಾಡ. 2 ದಿನ ಆತು ಏನು ಒಂಥರ ರವಾದ ಗಂಜಿ ಮಾಡಾಕತ್ತೀವ. ಒಂದು ತಟ್ಟಗೆ ರೊಟ್ಟಿ ಮಾಡು. ಯವ್ವ ನೀ ಬರೋದು ಬಂದು 2 ಸ್ವಸ್ತ್ಯಾರು ಊರಿಗೆ ಹೋಗ್ಯಾರ, ಈಗ ಬಂದ್ಬಿಟ್ಟಿವ ಆತಾಗ. ನನಗರ ಅಡಿಗೆ ಮನೆ ರೋಡಾನ ತಪ್ಪಿದಂಗೆ ಆಗ್ಬಿಟ್ಟತಿ. ಅಡಿಗೆ ಮನೆ ಕಾಲೇ ಇಟ್ಟಿಲ್ಲ ನಾನು, ಅವೇ 2 ಮಾಡ್ಕೊಂಡು ಹೋಗಿರ್ತಾವೆ. ನನಗೀಗ ಮತ್ತೆ ರೊಟ್ಟಿ ಮಾಡಿ ಚಪಾತಿ ಮಾಡಿ ಅದು ಮಾಡಿ ಇದು ಮಾಡಿ ಆಗೋದಿಲ್ಲ ಬೇವಾತಾಗ. ನವಣಕ್ಕಿ ಅನ್ನ ಮಾಡೇನಿ, ಒಟ್ಟು ಹಾಲು ಮೊಸರ್ಕೊಂಡು ಉಣ್ತೀಯನ ಅದಕ್ಕೆ. ಯವ್ವ 2 ದಿನದಿಂದ ಕೈಕಾಲು ಬಳ ಅನ್ನಕತ್ತವ ಬಿಸಿ ರೊಟ್ಟಿ ತಿನ್ಲಾರ್ದ. ನಾನು ಸೊಸಿ ಆದ್ರೆ ಬಿಸಿ ರೊಟ್ಟಿ ಮಾಡಿ ಕೈಯಾಗಿಡ್ತಿತ್ತು. ಒಟ್ಟು ನಿನ್ನ ಸೊಸಿನ ಹೊಗಳೋದು ಬಿಡ್ಬೇಡ ನೀನು. ಮಗಳಂದ್ರೆ ಅಷ್ಟಕ್ಕಷ್ಟೇ ನಿನಗೆ. ಇಲ್ಲವ ನನ್ನ ಮಗಳು ಬಂಗಾರ ಏನ. ಮತ್ತೀಗ ಸ್ವಸ್ತ್ಯಾರ ಕೆಲಸ ಮಾಡಿ 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 ಈ ಒಂಥರ ಹೆಂಗಂದ್ರೆ ಮೈ ಉಂಡಂಗೆ ಆಗೈತಿ. ಅದಕ್ಕೆ ನಿನ್ನ ಕೈಲಿ ಮಾಡೋಕೆ ಆಗೋಲ್ತು. ನಂಗೆ ಅರ್ಥಕತ್ತಿವ, ನಂಗೆ ಅರ್ಥಕತಿ. ಇರ್ಲಿ ಬಿಡು, ನಾನು ಅನ್ನ ಇದು ಹಾಲು ಮೊಸರು ಹಾಕೊಂಡು ಉಣ್ತೇನಂತ. ಹೆಂಗಿದ್ರು ಇಲ್ಲೇ ಇರ್ತೇನಲ್ಲ, ಆರಾಮ್ ಮಾಡಿ ಕೊಡುವಂತೆ. ಹ್ಞೂ ಬೇ ಯವ್ವ. ಅಂದಂಗೆ ನಿನ್ನ ಸೊಸಿ ಭಾರಿ ಉರಿಯಾಕತ್ತಾಳ ಇತ್ತಿತ್ತಾಗ. ಯಾಕೆ ಏನು ಅಯ್ಯೇ ಮಾತಾಡ್ತಾಳ ಒಂದು ಬರ ಅಂದ್ರೆ ಅಣ್ಣಾಕಿ ಪರ ಆಗ್ಯಾನಲ್ಲ ಅದಾಕಿಗೆ ಸೊಕ್ಕು. ಅವನು ನೋಡಿ ಇತ್ತಿತ್ತಾಗ ಹೆಂಡತಿಗೆ ಏನು ಅನ್ನಂಗಿಲ್ಲ, ಕೇಳಂಗಿಲ್ಲ, ಏನು ಇದು ಮಾಡಂಗಿಲ್ಲ. ಆಕೆ ಹಾಕಿದ ಗೆರಿ ದಾಟಂಗಿಲ್ಲ. ಈ ನಮ್ನಿ ಲೂಜ್ ಬಿಟ್ರೆ ಹೆಂಡತಿಯಾರಿಗೆ ಮುಗೀತು ತಲೆ ಮ್ಯಾ ಮೆಣಸಿನ ಹಿಂಡಿನ ಅರಿತಾರ. ಓ ಈಗ ನೀ ಅರಿತೀಯಲ್ಲ ಹಂಗ. ನಾ ಏನ್ ಮಾಡೇನ್ರಿ? ನೀನ ನಿಮ್ಮ ಅವ್ವ ಪಾಪ ಅಪರೂಪಕ್ಕೆ ಭಾಳ ದಿನಕ್ಕೆ ಬಂದಾರ, ರುಚಿಯಾಗಿ ಮಾಡಿ ಹಾಕಿ ತಾಯಿನ ಚಂದಾಗಿ ನೋಡ್ಕೊಳ್ಳೋದು ಬಿಟ್ಟು ಸ್ವಸ್ತ್ಯಾರಿಲ್ಲ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಹೊಳ್ಳ ಬಳ್ಳ 2 ದಿನದಿಂದಾನು ಅದೇ ನವಣಕ್ಕಿ ಅನ್ನ, ಬಿಳೆ ಅಕ್ಕಿ ಅನ್ನ, ಹಾಲು ಮೊಸರು ಹಾಕಿ ಕೊಡಾಕತ್ತೀಯಲ್ಲ. ನೀ ಮನುಷ್ಯರ ಜಾತಿಯ ನೀನು. ನಿಮ್ದಂದ ತಗ ಬರ್ತೀವಿ ಕಟ್ಟದು ರೊಟ್ಟಿ ತಿನ್ನಕ ಮಸ್ತಾಗಿ ಎಲ್ಲ ಇದು ಮಾಡಕ. ಏನು ವಯಸ್ಸನ್ರಿ ತಣ್ಣಗಿರಿ ನೀವು ತಗ. ಇದು ಏನು ನಾನೇನು ಇದು ಮಾಡಿಲ್ಲ. ಅಷ್ಟಕ್ಕೂ ನಮ್ಮವ್ವ ನನ್ನ ಮಗಳೇ ಅಂತ ಕೊಟ್ಟರು ತಿಂತಾಳ. ಯಾಕೆ ಹೇಳ ಮಗಳ ಮ್ಯಾಗ ಅಷ್ಟು ಪ್ರೀತಿ ನಮ್ಮವ್ಗ. ಅದು ಯಾವುದಿಲ್ಲ ಬೇವ. ಹೋಲ್ ಬಿಡ್ರಿ ಹೇಳಾರ. ಏನು 10 ದಿನ ಆಯ್ತು ರೊಟ್ಟಿ ತಿನ್ನೋದು. ಇರ್ಲಿ ಬಿಡ್ರಿ, ನನ್ನ ಮಗಳ ಮನೆಯಾಗಿದ್ದಾಗ 2 ದಿನ ಹಾಲು ಮೊಸರು ಹೊಡೆ ತುಂಬ ಉಣ್ತೇನೆ. ಅಲ್ರಿ ಅತ್ತಿಯವ್ರ, ನೀವು ಅಂತವ್ರ ಅದಿರಿ ಅಲ್ಲ. ಬಿಸಿ 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 ಅಡಿಗೆ ಮಾಡಿ ಇದ್ದಲ್ಲೇ ತಂದು ನೀಡ್ತಾರೆ ನಿಮ್ಮ ಸೊಸಿ. ಅಂತದನ್ನ ಬಿಟ್ಟು ಬಿಟ್ಕೊಟ್ಟು ಈ ನಾಯಿ ಅಂತೇಳಿ ಬಂದಿರಿ ನೀವು. ನನ್ನ ಮಗಳು ಏನೋ ಕಡದ ಕಟ್ಟಿ ಆಗ್ತಾಳ, ಚಂದ ನೋಡ್ಕೊಂತಾಳ ಅಂತೇಳಿ. ಇದಕ್ಕೆ ಯಾರನ್ನು ನೋಡ್ಕೊಳ್ಳೋದು ಗೊತ್ತಿಲ್ರಿ. ಹಂಗೆ ಬೆಳೆಸ್ಬಿಟ್ಟಿರಿ ನೀವು. ಅಂತದೈತಿದ. ನಮ್ಮವ್ವ ನಮ್ಮಪ್ಪ ಇದ್ರ ಕೈಯಾಗಿ ಇರಾಕಾಗ್ಲಾರ್ದ ಹೋದ್ರು. ನನ್ನ ಮಕ್ಳು ಈಗ ಅವು ಬಂದು ಸೊಸ್ತ್ಯಾರು. ಈಗ ಅವು ಇನ್ನಷ್ಟು ದಿನ ಅವು ಬೇರೆ ಮನೆ ಮಾಡ್ಕೊಂಡು ಹೋಗು ಅರ್ಥಾಗ ಅದಾವು ಈಗ ಅವು. ಯಾಕಂದ್ರೆ ಈಕಿ ನಿಗ್ರ ಕವಿ ಅಂತ ಆಡ್ಕೊಂತಾವ, ಹೊಳ್ಳಿ ಬರ್ತಾವ. ಏನೀಗ ಹೋಗಿದ್ವು ಅತ್ತಾಗ ಒಲ್ಲೆ ನಾನು ಬೇರೆ ಮನೆ ಮಾಡಂತಾವ ಗೊತ್ತಿಲ್ಲ. ಅಲ್ಲಿ ಹಂಗಾಗೈತೆ. ನಾವೊಬ್ಬ ಕಟ್ಕೊಂಡೇನಂತ ಏಕ್ತಾ ಅದೇನಷ್ಟೇ. ಇಲ್ಲ ಅಂದ್ರೆ ಇದ್ರ ಕೈಯಾಗಿ ಯಾವ ಇದ್ದಾನ? ಇದ್ರ ಕೈಯಾಗಿ ಯಾವ ಇದ್ದಾನ? ಇರಕ್ ಹೋಗ್ಬೇಡ್ರಿ, ಹೋಗ್ರಿ ಊರ್ ಬಿಟ್ಟು ಆರಾಮಾಗಿ. ಬರೇ ಇಂಥದ ನಿಮ್ದು. ಯಾವಾಗ ನೋಡಿದ್ರು ಅತ್ತಾಗ ನೀವ ಹಿಂಗ್ ಮಾಡ್ತೀರಿ, ಮತ್ತೆ ಅದಕ್ಕೆ ಅವರು ಹಂಗೆ ಮಾಡ್ತಾರ. ಬಿಡ್ರಿ ಹೇಳ್ಯಾರ ಹೋಲ್. ನನ್ನ ಮಗಳಿಗೆ ಎದಕ್ ಬೈತೀರಿ ನೀವು? ಇನ್ನು ನನ್ನ ಸೊಸಿ ಅದೇನು ಮಾಡಿ ಬಿಷ ತಂದು ಕೊಟ್ಟಿದ್ ಕೈಯಾಗ ತಣ್ಣಗಿರಿ. ಪಾಪ ಅದೇನು ಮಾಡಿಕೊಡ್ತೈತಿ ಎಲ್ಲ. ಇದು ಏನದು ಮುಂದೆ ಇಡ್ತಾರ ಸಂತಿ ಈಡಾಗಿರ್ತೈತೆ ಅಂತೇಳಿ ಏನ ನನ್ನ ಮಗನ ಎದರಿಕಿ ಒಟ್ಟು ಮಾಡಿ ಕೊಡ್ತಾಳ. ಅಷ್ಟು ಬಿಟ್ರೆ ಆಕಿಗೆ ನಮ್ಮ ಮೇಲೆ ಏನು ಪ್ರೀತಿ ಇಲ್ಲ, ಏನಿಲ್ಲ. ಅತ್ತಿಗೆ ಮಾಡಿ ಕೊಡ್ಬೇಕನ್ನ ಭಯ ಭಕ್ತಿ ಇಲ್ಲ. ನನ್ನ ಮಗಳು ಅತ್ತಿ ಸೇವೆ ಎಷ್ಟು ಮಾಡ್ಯಾಳ, ಆಕಿಗೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಇರ್ತಿರಲ್ಲ ಇನ್ನೂ 4 ದಿನ ಅನ್ಬೋಸ್ರಿ. ಯವ್ವ ನೋಡ್ದೇನೆ ಹಿಂಗೆ ಮಾತಾಡ್ತಾರ ನೋಡು. ಒಟ್ಟಕ್ಕಿ ಮತ್ತಿಲ್ವೇವ ನನಗೆ ಈ ಮನೆ ಆಗತ್ತಾಗ ಸಾಕಾಗಿ ಹೋಗ್ಬಿಟ್ಟತ್ತಾಗ. ಹೋಗ್ಲಿ ಬಿಡ, ಏನು ಮಾಡೋಕ್ಕಾಕತಿ ಹೌದಿಲ್ಲ. ಓಹೋ ಅದ ನೋಣಕ್ಕಿಯನ್ನ ಹಾಕ್ಕೊಂಡೆ ಬಿಸಿ ಬಿಸಿ ತುಂಬ ಹಂಗೆ ಹೊಸ ನೀರು ಕಾಸ್ಕೊಂಬರ ಕುಡಿಯಾಕ. ಯಾಕ ಗಂಟ್ಲು ಕೆರ್ಸಾಕತ್ತೈತಿ? ವಾ ಮತ್ತೆಲ್ಲಿ ಕಾಸ್ಲಬೇ ತಣ್ಣೀರು ಕುಡಿ, ಏನಾಗೋದಿಲ್ಲ. ಅದ್ಯಾಕೆ ಗಂಟ್ಲು ಕೆರ್ಸ್ತೈತಿ? ಆತ ತಣ್ಣೀರ ಕೊಡ. ಶಾಂತಕ ಓ ಗಿರಿಜಿ ಬಾರ್ಲಿ ಒಳಗೆ. ಇಲ್ಲ ಬಗಲಾಗ ನಿಂತು ಹೋದ್ರಾಕತ್ತಿಯಲ್ಲ ಯಾಕ? ಅಯ್ಯೋ ಇಲ್ಲ ಶಾಂತಕ್ಕ, ಕೈಯಾಗ ಕುಡ್ಗೋಲಿತ್ತ. ಮತ್ತೇನು ಅದ್ನಿಟ್ಟಲ್ಲಿ ಒಳಗೆ ಬರೋದು ಬ್ಯಾಡ್ತಿಗೆ ಅಂತೇಳಿ ಅದ್ರಾಗ ಬೇರೆ ಒಳಗೆ ಬರಂಗಿದ್ದಿದ್ದಿಲ್ಲ ಶಾಂತಕ್ಕ. ಖುಷಿನ ಮ್ಯಾಗ ಮತ್ತೆ ನೆರಳು ಬೀಳೋದು ಅದೆಲ್ಲ ಬೇಡ ಅಂತೇಳಿ ತಲೆಗೆ ನೀರು ಹಾಕೊಂಡಿದ್ನಲ್ಲ, ಇಲ್ಲೇ ಹೊರಗೆ ನಿಂತೆ. ಓ ಹೌದನ, ಬೇಷ್ ಆತ್ ಬಿಡವ. ನಡಿಯ ಕಟ್ಟಿಗೆ ಆರ್ಸಕ್ ಬರ್ತೇನಿದ್ದಿಲ್ಲ, ಮತ್ತೆ ನಾ ಹೊಂಟೇನು ನೋಡು. ಪಾರಕ್ನು ಬರ್ತೇನಂದಾಳ. ಅಯ್ಯೋ ಬರ್ಬೇಕವ ಇವ ನೀರು ಕಾಸಕ. ನಮ್ಮ ಈಕಿಗೆ ಕಸ್ತೂರಿಗೆ ಹುಡುಗ ನೀರು ಹಾಕ್ತೇನಲ್ಲ, ಎಷ್ಟು ಕಟ್ಟಿಗಿದ್ರು ಸಾಲಂಗಿಲ್ಲ. ಹೋಗ್ಬೇಕು ನಾನು. ಎಲ್ಲಿ ಯಾಕಡೆ ಹೊಂಟ್ರಿ? ಇತ್ತಾಗ ಶಾಂತಕ್ಕ ಗುರುವಿನ ಕೆರೆ ಐತಲ್ಲ, ಆ ಗುರುವಿನ ಕೆರೆಯಿಂದ ಮುಂದೆ ಒಂದು ಗುಡ್ಡ ಇಲ್ಲನು, ಕುಬೇರಪ್ಪನ ಗುಡ್ಡ. ಆ ಗುಡ್ಡಕ್ಕೆ ಹೊಂಟೇನು ನೋಡುವ ಆರ್ಸಕ್ ಕಟ್ಟಿಗೆ. ಅಲ್ಲೇ ಚಲೋ ಬರ್ತಾವ ಶಾಂತಕ್ಕ. ಅಲ್ಲೇ ಒಣಗಿದ ಮರಗಳು ಅವಾಗೆಲ್ಲ ಭಾಳ ಇದ್ವು ಬ್ಯಾಸ್ಗ್ಯಾಗ. ಈಗೊಳೆ ಕಡದು ಬಿದ್ದಾವು. ಮಳಿನೂ ಏನಂತ ಹಿಡಿದಿಲ್ಲ, ಚುಮ್ ಬಂದು ಹೋದಂಗೆ ಆಕೈತಿ. ಒಂದು ಸ್ವಲ್ಪ ಬಿಸಿಲು ಬಿದ್ದತ್ತಂತಂದು ಹಾಕೊಂಡ್ವಿ ಅಂದ್ರೆ ಈಗ ಒಣಗಿ ಹೋಗ್ತಾವ ನೋಡು. ಹೆಂಗಂದಿ? ಹಂಗೆ ಮಾಡ್ತೇನೆ ನಡೆಯವ. ಮತ್ತು ಪೂರ ಮಳೆಗಾಲ ಹಿಡ್ಕೊಂತಂದ್ರೆ ಹಿಂದಾಗಡೆ ಅವ್ನು ಯಾವಾಗ ತರೋದು ನಾನು. ನಡಿ ಬಾ ಹಂಗಾರ ಹೋಗೋಣ. ಹಗ್ಗ ತಂದೇನೆ ನಿಂದಾಗ ಐತೇನೆ? ನಂದು ಹಗ್ಗಿಲ್ ಬಿಡಲೆ, ಒಂದು ಸೀರೆನ ತೊಗೊಂಬರ್ತೇನೆ ಕಟ್ಕೊಳಕ್ಕೆ. ಯಾವ್ದ ಬಂದವ ಆತಾಗ. ಓ ಬರಾತಿರನ? ನಾ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಇವ್ರು ಬರ್ತೇನಂದವ್ರು ಅಂತೇಳಿ ಇಲ್ಲಿಗೆ ಬಂದು ನೋಡು. ಬೇಷಾತ್ ನಡ್ರಿ ಹಂಗಾರ ಹೋಗೋಣ. ಪರಕ ಗಿರ್ಜಿ ನಡ್ರಿ ಮುಂದೆ ಬಂದೆ. ಆದ್ರೂ ಶಾಂತಕ್ಕ ಬರತ್ಲೆ ನಿಮ್ಮ ಮತ್ತೆ ಇಲ್ಲೇ ಬಾಗಲಾಗ ಕುಂತಿರ್ತಿದ್ಲೆ, ಒಂಥರ ಮನಿ ಏನೋ ತುಂಬಿದಂಗಿರ್ತಿತ್ತಪ್ಪ. ಕರೆ ಮನಿ ಒಂಥರ ಬಣ ಅನ್ಸಕತ್ತಿಲ್ಲ. ಹ್ಞೂನ್ಲೆ
ಯಾಕ ಮನಿ ಬಣ ಬಣ ಅನ್ಸಕತ್ತವ. ನಮ್ಮತ್ತೆ 2 ದಿನ ಆತು ಊರಿಗೆ ಹೋಗಿ ಸುಂಬಾ ಅಂದ ಅನ್ಲೇನ ಅಂತ. ಮೊನ್ನೆ ಆಕಿ ಇಲ್ಲೇ ಇದ್ದಾಗ ನನಗೂ ಒಂದು ಕ್ಷಣಕ್ಕೆ ಸಿಟ್ಟು ಬಂತು. ಹೋಗವ ಹಾಳಾಗಿ ಹೋಗತ್ತ ಮಗಳ ಮನೆಗೆ ಹೊಸ್ತಿನ ಅನ್ನೋಂಗ ಆಗಿತ್ತು. ಅಂದನು ಅಂದೆ ಬಿಡು ಹೋದ್ಲು. ಯಾಕೆ ಏನೋ ಗೊತ್ತಿಲ್ಲ ಒಂಥರ ನಮ್ಮತ್ತಿಲ್ಲದಕ್ಕೆ ಇದು ಮನಿನೇ ಅಲ್ಲ ಅನಿಸ್ತೈತಿ ನನಗಂತರು. ಕರೆನ ಭಾಳ ಬೇಸರ ಆಗತ್ತೈತಿ ಒಂಥರ ಏನೋ ಗೊತ್ತಿಲ್ಲ. ಹಂಗ ಬಿಡ ಶಾಂತಕ್ಕ, ಇದ್ದಾಗ ಯಾರ ಬೆಲಿನೂ ಯಾರಿಗೂ ಗೊತ್ತಾಗೋದಿಲ್ಲ, ಇಲ್ದಾಗ ಗೊತ್ತಾಗದ. ಹಂಗಂತ ನಿಮ್ಮ ಮತ್ತೇನು ಒಳ್ಳೆಕೆ ಅಂತ ಅನ್ನೋದಿಲ್ಲ. ಅಂದ್ರೆ ಏನಂದ್ರೆ ಈಗ ಅಕ್ಕಿಲ್ಲಲ್ಲ ಮನ್ಯಾಗ ಒಂಥರ. ಈಗ ನೋಡಿ ಈಗ ಕಸ್ತೂರಿ ನೋಡ್ಕೊಳಕ್ ಯಾರದಾರ ಈಗಲ್ಲೇ ಅದಾರ ಇವ್ರು ಅದಾರ ಅಂತೇಳಿ ಬೇರೆಲ್ಲ ನಾನು ಬರಾಕತ್ತೇನೆ. ಅದ್ರಾಗ ನಿನ್ನೆ ಹೇಳಿದ್ದೆ ನಾಳೆ ಹಿಂಗೆ ಹೋಗೋದೈತಿ ನಂದು, ನೀವು ಎಲ್ಲಿ ಹೋಗಾಕ ಹೋಗ್ಬೇಡ್ರಿ ಇವ್ರಿ ಮನ್ಯಾಗ ನಾವು ಹೋದಕ್ಕೆ ಕಡೆಗೆ ಆರಿಸ್ಕೊಂಡ್ ಬರ್ಬೇಕು. ಮತ್ತು ನೀವು ಎಲ್ಲರೂ ಹೋದ್ರೆ ಅಂದ್ರೆ ನಾ ಹೆಂಗೆ ಹೋಗೋದು ಹುಡುಗಿನ ಒಂದ ಬಿಟ್ಟು ಅಂತಿದ್ದೆ. ಹಂಗಾಗಿ ಮನ್ಯಾಗ ಅದಾರ. ಅದೊಂಥರ ನಮ್ಮ ಅತ್ತಿದ್ರೆ ಒಂಥರ ಬೇರೆನೆ, ನಮ್ಮ ಅತ್ತಿಲ್ಲಲ್ಲ ಒಂಥರ ಮನಿ ಬಣ. ಅಲ್ಲ ಶಾಂತಕ್ಕ, ಪರಿ ಒದರಾಡ್ತಾಳ ಪುಣ್ಯಾತ್ಗಿತ್ತಿ. ಮನ್ಯಾಗ ನಿಂದ್ರಿಸಿ ಕೊಡೋದಲ್ಲ, ನೀರು ಕುಡಿಸಿ ಕೊಡೋದಲ್ಲ. ನಮ್ಗೆ ಗಂಡಿಗೆ ಚಾಡ ಹಚ್ಚಿ ಹೊಡ್ಸಿಸ್ಯಾಳಿನ ಒಂದು ವಯಸ್ಸಿನಾಗಿದ್ದಾಗ. ಅಷ್ಟು ಅನೂಲಿ ಉಂಡ್ರು ಇನ್ನೂ ಹತ್ತಿದ್ರೆ ಚಲೋ ಅಂತೀಯಲ್ಲ, ಏನು ಹೇಳ್ಬೇಕು ಇದಕ್ಕೆ? ಇಲ್ಲ ಇಲ್ಲ ಗಿರ್ಜಿ, ನಾ ಹಿಂಗೆ ಹೇಳ್ತೇನೆ ಅಂತ ಎತ್ತಿಕೋಬೇಡ. ಅತ್ತಿ ಅಂತ ನಾ ಹೇಳತ್ತಿಲ್ಲ, ಮನ್ಯಾಗ ಒಬ್ರು ಹಿರಿಯರು ಇರ್ಬೇಕು. ನಿನ್ನೆ ನನ್ನ ಗಂಡ ಕುಡ್ದು ನನ್ನ ಮನೆಗೆ. ಏನು ನಾ ಹೇಳ ಗಿರ್ಜಿ, ಮೊದ್ಲು ಅವ್ನು ಕುಡಿತಿದ್ದಿಲ್ಲ ಅಂದ್ರೆ ಹಿಂಗೆ ಯಾವಾಗ ಒಮ್ಮೆ. ಈಗ ನೋಡಿ ನಿನ್ನ ಮತ್ತಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಆಗಿತ್ತು ಕುಡ್ದಿದ್ದು. ದಿನ ಕುಡಿಯವಲ್ಲ, ಇವತ್ತಿನ ಇಷ್ಟು ಕುಡ್ದಾನಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತಾನ. ಮತ್ತಿಲ್ಲ ಮನ್ಯಾಗ ಕುಡಿದು ಬಂದ್ರೆ ಕೇಳೋರು ಯಾರು ಹಿಂತಿ ಎದ್ರಿಕೆ ಅಷ್ಟೇ ನಮ್ಗೆ. ಹಾಗಾಗಿ ಅವಾಗ ಅನ್ನಿಸ್ತು ಹಿರಿಯರು ಇರ್ಬೇಕು. ಯಾಕಂದ್ರೆ ಹೊಲಕ್ಕೆ ಹೋದಾಗ ದಣ್ಕೊಂಡು ಸುಸ್ತಾಗಿ ಬಿಸಿಲಾಗ ಹೋದಾಗ ಒಂದು ಮರ ಇದ್ರೆ ನೆಳ್ಳು ಹೆಂಗೆ ಕೊಡ್ತತಲ್ಲ, ಹಂಗೆ ಮನ್ಯಾಗ ಯಾರ ಹಾದಿ ತಪ್ಪಿದಾಗ ಬುದ್ಧಿ ಹೇಳಕ್ಕೆ ಇರ್ಬೇಕು. ಕರೆ ಆದ್ರೆ ನಮ್ಮ ಅತ್ತೇನು ಬುದ್ಧಿ ಹೇಳ್ತಾಳ ಅಂತ ನಾ ಅನ್ನಂಗಲ್ಲ. ಅತ್ತದಾಳನ್ನು ಹೆದರಿಕೆಗೆ ಅವ ಕುಡಿದು ಬರ್ತಿದ್ದಿಲ್ಲಪ್ಪ ಒಟ್ಟು. ಹಂಗೆ ಎಗ್ಗಳರಿ ಏನು ಕುಡಿದು ಬರ್ತಿದ್ದಿಲ್ಲ ಯಾವಾಗೂ. ನಿನ್ನೆ ಮಾತ್ರ ಒಂಚೂರು ಕುಡಿದು ಬಂದಿದ್ರು. ಸುಮ್ಮನಿರ ಶಾಂತಕ್ಕ, ಇಂಥವು ಹೇಳ್ಬೇಡ ನೀನು. ಲಗ್ನ ಆಗಿ ಬಂದಾಗ ಏನು ಹೇಳಿಲ್ಲ ನಿಮ್ಮತ್ತಿ. ಇನ್ನು ಕುಡಿದು ಬಂದ್ರೆ ಹೇಳ್ತಿದ್ದಾಳನ? ಅದು ಕರೆ ಅನ್ನ. ನಮ್ಮತ್ತಿ ಚಲೋ ಬಾಳೆ ಮಾಡಿಲ್ಲ ನಮಗೂ ಗೊತ್ತು. ಅದಕ್ಕೆ ಸುಮ್ಮನಿರ, ಮನೆ ತಣ್ಣಗೈತಿ ಇಲ್ಲಿ ಪ್ರಶಾಂತವಾಗಿ. ಮತ್ತೆ ನೋಡಿದ್ರೆ ಅತ್ತಿ ಬೇಕಂತೀನಿ ನೀನು. ಅತ್ತಿ ಬೇಕನ್ನೋ ಪ್ರಶ್ನೆ ಅಲ್ಲ, ಹೋಲ್ ಬಿಡು. ಎತ್ತಾಗ ಒಟ್ಟಿಗೆ ನನ್ನ ಮಗಳಿಗೆ ಊಟ ಗೀಟ ಎಲ್ಲ ಆಗೈತಿ. ಏನು ಕೂಸನಮ್ಮ ಕರ್ಕೊಂಡು ಕುಂತಾಳಾಕಿ. ನಾಳೆ ಆಕಿ ಗಂಡ ಬರ್ತೇನೆ ಅಂತೇನೋ ಅಂದಾನಂತ. ಅದಕ್ಕೆ ನಾ ಹೆಂಗಾರ ನಾಳೆ ಆಗೋದಿಲ್ಲ. ಮತ್ತು ನನಗೆ ಹಳೆ ಬಂದ ಹೊತ್ನಾಗ ನಾ ಏನು ಕಟ್ಟಿಗೆ ಆರ್ಸಕ್ಕೆ ಹೋಗ್ಲಿ? ಊಟ ಮಾಡೋದು ಮಟ್ಟೋದು ತಿನ್ನೋಕೆ ಕೊಡೋದು ಮಾಡೋದು ಬೇಕಲ್ಲ ಮನ್ಯಾಗೊಬ್ರು. ಅದಕ್ಕೆ ಇವತ್ತ ಕಟ್ಟಿಗೆ ಆರಿಸ್ಕೊಂಡು ಬಂದ್ಬಿಡ್ತೀನಿ. ನಡಿ ಹೋಗೋಣ. ನಡಿ. ಪ್ರೇಮಿ ಏನು ತುಸ ಕಟ್ಟಿಗೆ ಆರಿಸಿಲಿ? ಒಳ್ಳೆ ಗಡ್ಮುಡ್ ಚಲೋ ಕಟ್ಟಿಗೆನ ಸಿಕ್ಕಾವ್ಬಿಡು ನಿನಗೆ. ಕರದ್ ನಾನು ಈ ಕಡೆ ಮೂಲಿಗೆ ಹೋಗುಂಬಾ ಅಂತೇಳಿ. ಒಲೆ ಆ ಕಡೆ ಜಿಗಣಿ ಇರ್ತಾವೆ, ಹುಳ ಹಾಕ್ಬಿಟ್ಟಿರ್ತಾವ ಅಂತೇಳಿ ಆ ಕಡೆ ಹೋದಿ. ಇಲ್ಲಿ ಚಲೋ ಇದಾವ ಕಟ್ಟಿಗೆ, ಹೋಗಂದ್ರೆ ಹೋಗುನು ಅಲ್ಲಿ. ಇವು ಸಾಕ್ಬಿಡಿವ ಕಟ್ಟಿಗೆ. ನನಗೆ ಆ ಕಡೆ ಹೋಗಾಕೊಂತಾರ ಹೆದಕ್ಕೆ ಬರ್ತದವ. ಚಪ್ಪಲ್ ಬೇರೆ ಹಾಕೊಂಬರ್ಲಿಲ್ಲ, ನಾನು ಹಂಗೆ ಬಂದ್ಬಿಟ್ಟು ನಡ್ಯಾಡ್ಕೊಂತ. ಅದಕ್ಕೆ ಹಗ್ಗ ನೋಡ, ನಾನು ಹಗ್ಗ ಕಟ್ಟಿಗೆ ಆರಿಸ್ಕೊಂತ ಎತ್ತ ಕೆಡ್ಕೊಂಡೇನೆ ನೆನಪ ಇಲ್ವಾ? ಇನ್ನೆಲ್ಲ ಹುಡ್ಕೊಂತ ಹೋಗ್ಬೇಕ ಏನು? ಈಗ ಇವ್ ನೋಸು ಹಿಂಗೆ ಹಿಡ್ಕೊಂಡು ಹೋಗ್ಬೇಕೀಗ. ಹಗ್ಗ ಬೇರೆ ಇಲ್ಲ. ಅಬ್ಬಬ್ಬ, ಯಾರ್ದ ದನಿ ಕೇಳಾಕತ್ತಿಲ್ಲನ ಶಾಂತಕ್ಕ? ಯಾರ ಬಂದಿರ್ಬೇಕು ಗುಡ್ಡಕ್ಕ ಕಟ್ಟಿಗೆ ಆರ್ಸಕ್ಕ? ಓ ಪ್ರೇಮಕ್ಕ, ರೇಣಕ್ಕ, ಕಟ್ಟಿಗೆ ತುಸ ಆರ್ಸಿರ್ಬಿಡ. ನಮಗ್ ಬಿಟ್ಟಿರ್ನ ಎಲ್ಲ ನೀವು ಆರ್ಸಿದ್ರೆ. ಯವ್ವ ಜಗ್ಗ ಕಟ್ಟಿಗೆ ಅದಾವ. ಆ ಕಡೆ ಏನೋ ಪ್ರೇಮ ಅನ್ನತ್ತಿದ್ ನೋಡು. ಈ ಗುಡ್ಡದ ಹಿಂಗೆ ಹಿಂಬಾಗ ಕೆಳಗಿಳದು ಹೋದ್ರೆ ಜಗ್ಗ ಅದಾವ ಅಂತ ಕಟ್ಟಿಗೆ. ಆಕಿಗೆ ನೋಡಲ್ಲ ಎಷ್ಟಕೊಂಡ ಕಟ್ಟಿಗೆ ಆರಿಸ್ಕೊಂಬಂದಾಳ. ನಾನೇ ಅಲ್ಲೇ ಬಿದ್ದಿದ್ದು ಆರಿಸ್ಕೊಂಡೇನೇವ, ನಾ ತಗೋಗಿಲ್ಲ. ಹೌದನ? ಬೇಷಾತ್ ಬಿಡಂಗಾರ. ಪ್ರೇಮಿ ಏನ್ ತುಸ ಆರ್ಸಿಲ್ಲ ಕಟ್ಟಿಗೆ? ಮುಂಜಾನೆ ಬಂದೇನ? ಜಗ್ಗ ಆರ್ಸಿರ್ಬಿಡ ಕಟ್ಟಿಗೆ. ಹಸಿ ಅದಾವನು ಒಣ ಅದಾವ ಒಟ್ರ? ಒಂದ್ ಬೆಳಗ್ಗೆ ನಸಿನಾಗ ಬಂದನೇವ. ನಮ್ಮ ಅತ್ತಿ ಕೇಳ್ಬೇಕಲ್ಲ, ಅದ್ರ ನಿಗರ್ ಬಿಡದ್ ನೀರು ಕುಡಿಲಿ. ಅದು ಯಾವಾಗ ಶಟಿತೈತೆ ಏನ ಅನ್ನಂಗೆ ಆಗ್ಬಿಡತ್ ನನಗಂತೂ ಹೊತ್ತಾಗ. ನಾನೊಬ್ಬೇಕೆ ಸಿಕ್ಕಿರೋದಕ್ಕೆ ಕೈಗೆ. ಒಂದು ನಮ್ಮನಿ ಮನ್ಯಾಗೂ ಮಾಡ್ಬೇಕು, ಹೊಲ್ದಾಗೂ ಮಾಡ್ಬೇಕು, ಇಂಥ ಕಡೆನೂ ನಾನು ಬರ್ಬೇಕು. ಎಲ್ಲ ಹಂಗ ಏನಂಗ ಒಬ್ಬಕಿನ್ನ ಅಡಿಗೆ ಮಾಡಕತ್ತಾಳ, ಇನ್ನೊಬ್ಬಕಿ ಏನ್ 3ನೇ ಸೊಸಿ ಎನ್ನೆಲ್ಲ ಪುಣ್ಯಾತ್ಕಿತ್ತಿ ಕಾಲು ಇಚ್ಕೊಂತ ಆರಾಮ್ ಕುಂತಿರ್ತಾಳ ನೋಡಕಿ. ಇಬ್ರು ದ್ರಾಕ್ಷಿ ಗೋಡಂಬಿ ತಿನ್ಕೊಂತ. ಯವ್ವ ಏನ್ ಕರ್ಮ ಇವ, ಬಡವ್ರಾಗಿ ಹುಟ್ಟಬಾರ್ದು. ಹುಟ್ಟಿದ್ರು ಶ್ರೀಮಂತರ ಮನೆಗೆ ಬಡವ್ರ ಸೊಸಿ ಅಂತ ಹೋಗಬಾರ್ದವ ಇವ ಅನ್ನಂಗೆ ಆಗ್ಬಿಡತ್ ನನಗಂತರು. ಅಯ್ಯೋ ಹಂಗ್ಯಾಕಂತಿ? ಅಲ್ಲ ನನ್ನ ಮಗಳು ಅಂತ ಇದ್ದಂತಾರ ಮನೆಗೆ ಹೋದ್ರು ಕಸ್ತೂರಿನ ಹಂಗಾಯಾಗಿ ಇಟ್ಕೊಂಡು ನೋಡ್ಕೊಂತ ಆಳ್ಬಿಡ ಅವ್ರ ಅತ್ತಿ. ನಶೀಬ ಶಾಂತಕ್ಕ, ಎಲ್ಲಾರ್ಗಿ ನೀನು ಬಿತ್ತಿ ಅಂತ ಬೀಗ್ ಸಿಗ್ಬೇಕಲ್ವ? ಏನ್ ಕಟ್ಟಿಗೆ ಆರ್ಸಕ್ ಬಂದೇನ? ಪರಕ್ನು ಬಂದಾಳಲ್ಲ ಕಟ್ಟಿಗೆ ಆರ್ಸಕ್. ಪರಕ ಏನ್ ಬಿಡವ, ದೊಡ್ಡ ಮಂದಿ ಈಗ ನಾವೆಲ್ಲ ಕಣ್ಣಾಗ ಕಾಣೋದಿಲ್ಲ ಈಗ. ಹಂಗ್ಯಾಕಂತ ಯಾರೇನವ? ಮತ್ತಿನ್ನೇನು ನಿನ್ನೆ ನಿನ್ ಮಗಳನ್ನ ನೋಡಕ್ ಬಂದಿದ್ರಂತ ಒಂದ್ ಮಾತು ಹೇಳಿಲ್ಲ ನಮಗ. ಓ ಅದ ಹೋಗ ಇವ ಹಂಗಲ್ಲದ. ಏನಾಗೈತೆ ಅಂದ್ರೆ ನೋಡಕ್ ಬಂದ್ರು ಇನ್ನು ಅವ್ರೊಂದು 3 ಮಂದಿನ 4 ಮಂದಿ ಬಂದಿದ್ರು. ನಾ ಯಾರನ್ನು ಭಾಳ ಮಂದಿ ಹೊರಗೆ ನೆರನ್ ಕರ್ದಿಲ್ಲವ. ಈಕಿ ಗಿರ್ಜಿ ಬಂದಿದ್ಲು, ಕಿರೇನ ಶಾಂತಕ್ಕೆ ಬಂದು ಬಾ ಅಂದಿದ್ದೆ. ಆಕೆ ಬೇಕು ಬಂದಿದ್ಲು. ಅಲ್ಲೇ ಆ ಬಾಜುಕಿನ ಮನೆ ಈಕಿ ರಿಂದಮ್ಮ ಆಕೆ ರಿಂದಮ್ಮ ಬೇಕು ಬಂದಿದ್ಲ ಅಟ್ಟ. ಬೇರೆ ಯಾರಿಲ್ಲವ. ಏನ್ ಮಂದಿ ಕರ್ ತೋರ್ಸದಾರ ಏನೈತ್ಲೆ? ಹೇಳತ್ರೆ ನೀನ ನೋಡೋಣ.
ಹ್ಞೂ ಆಗ್ಲಿ ಬಿಡ, ಹಂಗೆ ಅಂದಿ ನಾನು, ಅದಕ್ಕೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಏನಾತ ಹಣ್ಣ ಕಾಯ? ಒಂದ್ ರೀತಿ ಹಣ್ಣು ಅಂತೇಳಿ ತಿಳಿ. ಹುಡುಗ ಅಡ್ಡಿ ಇಲ್ಲ, ಭಾಳ ಚಲೋ ಅದಾನ ಹುಡುಗ. ನನ್ನ ಮಗಳ ನಸೀಬನ ನಸೀಬ್ ಬಿಡು. ಬಸ್ ಕಂಡಕ್ಟರ್ ಅದಾನ, ಏನ ಹಂಗ ಮಸ್ತ್ ಕೆಲ್ಸಕ್ಕೆ ಒಳ್ಳೆ ಹುರುಪದಾನ, ಹರಿದವದಾನ, ಒಳ್ಳೆ ನೋಡಾಕು ಚಂದ ಅದಾನ. ದಿಪ್ಕಟ್ಟೆಗೆ ಎತ್ತರಿಗೆ ಒಳ್ಳೆ ಈಡು ಜೋಡು ಭಾರಿ ಐತಿ. ಮಂತ್ಯಾನಿಂದನೂ ಅಡ್ಡಿ ಇಲ್ಲ. ಅವ್ರ ಅಪ್ಪ ಅವ್ರವನು ಬಂದಿದ್ರು, ಅವ್ವ ಸಂಪನ್ನ ಇದ್ದಂಗೆ ಅದಾಳ. ಅಪ್ಪನು ಅಡ್ಡಿ ಇಲ್ಲ, ಅವನು ಅದು ಯಾವ್ದು ಕೆಲ್ಸಕ್ಕೆ ಹೋಗ್ಕಾನಂತ ಗುಮಾಸ್ತಾನೆ ಏನು ಅದಾನಂತ. ಚಲೋ ಅದಾರ ಮಂತ್ಯಾನಿಂದ. ಅತ್ತಂಗ್ಯಾರು ಅದಾರಂತ ಇಲ್ಲಂತ? ಅತ್ತಂಗ್ಯಾರನ ಒಂದು ತಂಗಿನ ಇತ್ತಂತ, ಲಗ್ನ ಮಾಡ್ಯಾರ. ಒಂದು ಹುಡುಗ ಇವ ಅತ್ತಂಗ್ಯಾರಿದ್ದ ಮನೆಗೆ ಕೊಡಬಾರ್ದ, ಇವ ಕುರ್ಮಳ ಬಡಿಲಿ ನೆಮ್ಮದಿಯಾಗಿ ಇರಾಕ್ ಬಿಡದಲ್ಲ, ಉರ್ಸ್ಕೊಂಡು ತಿಂತಾವ ಮಾರಿ ಮಣ್ಣ ಗಡಗ್ಲಿ. ಒಬ್ಬನ ಮಗ ಇದ್ದವನ್ನ ಮಾಡ್ಕೊಳ್ಳೋದು ಭಾಳ ಸುಖ, ಆದ್ರೆ ಎಲ್ಲಿ ಒಬ್ಬನ ಮಗ ಇದ್ದವ್ ಸಿಗ್ಬೇಕಲ್ಲ. ಇಲ್ಲಿ ಬಿಡ, ನನಗೇನಂಗೆ ಅನ್ಸಂಗಿಲ್ಲ. ಅದೇ ಮಾಡಕತ್ತವ. ಮತ್ತೆ ಗಂಡುಗಳೊಂದು ಬರಬ್ಬರಿ ಇದ್ರೆ ಯಾ ಅತ್ತಂಗ್ಯಾರು ಯಾ ತಂದೆ ತಾಯಿನ ಅತ್ತಿ ಮಾವ ಏನು ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ಕಸ್ತೂರಿಗೆ ಅವ್ರನ್ನ ನೀ ತುಸ ಕಟ್ಟ ಕೊಡ್ತಾಳನ? ಅಯ್ಯ, ಆಕಿಗೆ ಯಾರು ಚಲೋ ಇದ್ರ ಸಂಬಂಧನ ಆಗೋದಿಲ್ಲ, ಹಂಗದಾಳ. ಆದ್ರ ಗಂಡ ಹುಡುಗ ನಮ್ಮ ಇವನ್ನ ಬಸಪ್ಪನ್ನೆಲ್ಲೇ ಅರಿಸ್ತಿಗಂಗಿಲ್ಲ ನೋಡು, ಅಷ್ಟು ಚಲೋ ಅದ ನಮ್ಮ. ಹಂಗಾಗಿ ಬಾಳೆ ಬಚ್ಚೆ. ಅಂದಂಗೆ ನಿಮ್ಮ ಮತ್ತೇನೋ ಊರಿಗೆ ಹೋದ್ಲಂತಲ್ಲ ನಿನ್ನೆ. ನಾನು ನಮ್ಮ ಒಲಿ ಮನಿ ಮಂಜಕ್ಕರ ಮನೆ ಕಡೆ ನಿಂತಿದ್ನಿ, ಚಕಡಿ ಹಿಂಗ ಹೋತವ. ಯಾರು ಅಂತ ಹಣಿಕ್ ನೋಡೋ ಮಟ ನಿಮ್ಮ ಅತ್ತಿ ಕಂಡ್ಲ. ನಂಗ ಚಕಡಿ ತುಂಬಿತ್ತವ, ಜಗ್ ದವಸಧಾನ್ಯನ ಓದಾಳ ಬಿಡು ಮೊನ್ನೆ. ಅಯ್ಯೋ, ಮಗಳ ಮನೆಗೆ ಹೋಗ್ತೇನೆ ಅಂತೇಳಿ ಕಾಲು ನೋವು ಇದ್ದಿದ್ದನ್ನು ಮರ್ತು ಓಡಾಡಿ ಜಳಕ ಪಳಕ ಮಾಡಿ ಕೆಲಸ ಮುಗಿಸ್ಕೊಂಡು ಏನು ಬಾಳಿಗೊನಿ, ತೆಂಗಿನಕಾಯಿ, ಇದು ಕಾಯಿ, ಜ್ವಾಳ, ಗೋಧಿ, ಆಮೇಲೆ ಕಾಯಿಪಲ್ಯ, ಮತ್ತೇನೇನ ಕಾಳು ಪಡಿ ಅದು ಬಾಜು ಮನೆಯಾಗೆಲ್ಲ ಕೇಳಿಸ್ಕೊಂಡಿದ್ಲು. ಎರಡೆರಡು ಪಡಿ ಕೊಡ್ರಿ ಹಂಗ ಹಿಂಗಂತ ಏನೇನೋ ಹೇಳಿದ್ಲಪ್ಪ. ಅಷ್ಟು ಇಸ್ಕೊಂಡು ಹಾಕೊಂಡು ಹೋದ್ಲಂತ. ಆಕೆ ಇಲ್ಲಿಗೆ ಬರುವತ್ನೇ ಒಂದು ಏನು ತಂದಿದ್ದು ನಾವು ನೋಡಿಲ್ ಬಿಡು. ಆದ್ರೆ ಮಕ್ ಬೆಂಕಿ ಹತ್ಲಿ, ಅದೇ ಅಲ್ಲಿ ಬರ್ತತಿ, ಅದೆಲ್ಲಿ ತರ್ತತಿ. ನನ್ನ ಮೊಮ್ಮಕ್ಕಳು ನಾಮಕರಣ ಕರೆದ್ರೆ ಬಂದಿಲ್ಲ ಅದು ಮೂದೇವಿ. ನಾ ಹಂಗ ಕೈಯೇ ಬಿಟ್ಟೆನವ. ಏನು ಮಾಡಕತ್ತೈತೆ ಮನಿ ಮಗಳು, ಏನಾರ ಅನ್ನಕತ್ತೈತೇನೋ, ಅಟ್ಟ ಬೈಬೋದು, ಹೊಟ್ಟೆ ಅನ್ಸಿಟ್ರೆ ಅಟ್ಟಾಗಿಲ್ಲ ಅಂತೇಳಿ ಒಂದು ಮಾತು ಬೈದು ಸುಮ್ಮನಾಗದಟ್ಟ. ಆದ್ರೂ ನಮ್ಮ ಅತ್ತಿ ಉರ್ತಾಣಿಕೆ ಕಡಿಮೆ ಆಗೈತೆ ನೋಡಿ, ಮೊದ್ಲಿನಂಗಿಲ್ಲ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನೆಲ್ಲ ಕಟ್ಟಿಗಿಡ್ಕೊಂಡ್ ಬಂದಿದ್ದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲ ಅದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲ್ವು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತೇನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡಿಬಿಡ್ಬೇಕು ಅಂತಂದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಅದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.
ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ